ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾವು 3 ದೇವಸ್ಥಾನಕ್ಕೆ ಹೋಗಿದ್ದು ಒಂದ್ವಲ್ಲ. ಸೊ ನರಸಿಂಹಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಕುಪ್ಟೂರಿನಲ್ಲೇ ಇರೋಂಥ ಮತ್ತೊಂದು ದ್ಯಾಮವ್ವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಕೂಡ ನಮ್ಮ ಮನೆ ದೇವರು, ಅಂದರೆ ಹೆಣ್ಣು ದೇವರು. ಹಳ್ಳಿ ಕಡೆ ದೇವಸ್ಥಾನ ಮಾತ್ರ ತುಂಬಾ ಸೂಪರ್ಬಾಗಿರುತ್ತೆ ಗೈಸ್. ವಿಡಿಯೋದಲ್ಲಿ ನೋಡೋಕ್ಕಿಂತ ಎದುರುಗಡೆ ನೋಡಿದರೆ ನಾವೆಲ್ಲ ಸ್ವರ್ಗಕ್ಕೆ ಬಂದಿದ್ದೀವೇನೋ ಅನ್ನೋಷ್ಟು ಫೀಲ್ ಅಂತೂ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು. ನಾನಂತೂ ಕಣ್ಣು ತುಂಬ್ಕೊಂಬಿಟ್ಟೆ ದೇವಸ್ಥಾನ ಮಾತ್ರ. ಹಾಗೆ ದೇವ್ರ ವಿಗ್ರಹ ಕೂಡ ಅಷ್ಟೇ ಚೆನ್ನಾಗಿತ್ತು. ಮರದಲ್ಲೇ ಕೆತ್ತನೆ ಮಾಡಿರೋದು, ಮರದಲ್ಲಿ ಕೆತ್ತನೆ ಮಾಡಿ ವೆರೈಟಿಯಾಗಿ ಪೇಂಟಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದೊಳಗಂತೂ ಇನ್ನೂ ತುಂಬಾ ಪ್ರಶಾಂತವಾಗಿತ್ತು. ನನಗಂತೂ ಹೇಳೋಕ್ಕೆ ಮಾತೇ ಬರ್ತಾಯಿಲ್ಲ. ಈಗಲೂ ನೆನೆಸ್ಕೊಂಡ್ರು ಅಷ್ಟು ಕಣ್ಣು ತುಂಬಿ ಬರುತ್ತೆ, ಅಷ್ಟು ಸಖತ್ತಾಗಿತ್ತು ದೇವಸ್ಥಾನ. ಸೊ ಇದು ನನ್ನ ಗಂಡನ ಮನೆ ದೇವರು ದ್ಯಾಮವ್ವ ಅಂತೇಳಿ. ಇದು ಕೂಡ ಕುಪ್ಟೂರಿನಲ್ಲೇ ಬರುತ್ತೆ. ಸೊ ನಾವು ನರಸಿಂಹಸ್ವಾಮಿ ಪೂಜೆ ಮುಗಿಸ್ಕೊಂಡ ನಂತರ ಬಂದಿದ್ದು ನೆಕ್ಸ್ಟ್ ಇದೇ ದೇವಸ್ಥಾನಕ್ಕೇ. ಕಾಯಿ ತಗೊಂಡೇನಲ್ಲಿ ಓದಿದ್ದು ಕೊಟ್ಟಿಲ್ಲ, ಹಂಗೆ ಬೈತೀನಿ. ಬಳೆ ದೀಪೋತೆ ಕಾಯಿ ತರಬೇಕು. ಬಾಳೆಹಣ್ಣು ಬಂದೆ ನಿನ್ನೆ ಟೈಮ್ದಾಗ ಸುಮ್ಮನೆ ಬಿದ್ದು ಎಣ್ಣೆ ಬಿಡ ಐತೆ ಬಿಡ ಐತೆ ನನ್ನ ಎಲ್ಲ ಅಲ್ಲಿ ಇಟ್ಕೊಂತೀನಿ. ಇಲ್ಲಿ ಕವರ್ ಇಟ್ಟು ಕವರ್ ಐತವರು ನಮ್ಗೇನು ಗೊತ್ತು, ಫಸ್ಟ್ ಪೂಜಾರಿ ನೆಕ್ಸ್ಟ್ ಹತ್ತಿಂದ ಎಲ್ಲ ಕರೆಕ್ಟಾಗಿ ಬರ್ತೀನಿ. ಇನ್ನು ಈ ದೇವಸ್ಥಾನದಲ್ಲೂ ಕೂಡ ದೇವರಿಗೆ ಮಡ್ಲಕ್ಕಿ ಕೊಟ್ಟು ಹಣ್ಣುಕಾಯಿ ಎಲ್ಲ ಕೊಟ್ಟು ಪೂಜೆ ಮಾಡ್ಸೋಣ ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೋ. ಇನ್ನು ಆ ಕಡೆ ನಮ್ಮ ಅಕ್ಕ, ಅವ್ರ ಹೆಸರು ರೂಪಾ ಅಂಥೇಳಿ, ಅವರು ನನಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಪಾಪ. ಅವರು ಕೂಡ ಪೂಜೆಗೆಲ್ಲನೂ ನಾನು ಯಾವಾಗಲೂ ಆಲ್ಮೋಸ್ಟ್ ಅಲ್ಲಿ ಈ ರೀತಿ ಎಲ್ಲನೂ ಅಣಿ ಮಾಡ್ಕೊಂಡು ಹೋಗಿ ಪೂಜೆ ಮಾಡಿಸಿಲ್ಲ. ಸೊ ಹಂಗಾಗಿ ನನಗೆ ಇದೆಲ್ಲ ವಸ್ತು. ಹಂಗಾಗಿ ಅವರು ಸ್ವಲ್ಪ ನನಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ನಾನು ಇದೇ ಮೊದಲಲ್ವ ಹೋಗಿರೋದು. ಸೊ ಈ ಸಲ ನೋಡ್ಕೊಂಡು ಹೋಗೋಣ, ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ತೊಗೊಂಡೋಗೋಣ ಅಂದ್ಕೊಂಡು ಎಲ್ಲನೂ ನೋಡಿ ಸೆಟ್ ಮಾಡಿ ಇಟ್ಕೊತಾ ಇದ್ದೆ. ಅಂದರೆ ಮಡ್ಲಕ್ಕಿ ಸ್ವಲ್ಪ ಶಾರ್ಟೇಜ್ ಆಯಿತು, ಬೆಲ್ಲ ಎಲ್ಲ ಸ್ವಲ್ಪ ಶಾರ್ಟೇಜ್ ಆಯಿತು. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ನಾನು ಹೋದರೆ ಎಲ್ಲನೂ ಕರೆಕ್ಟಾಗಿ ತೊಗೊಂಡೋಗ್ತೀನಿ. ಇನ್ನು ಇಲ್ಲಿ ವಿಘ್ನೇಶ್ವರನ ಇಟ್ಟಿದ್ರು, ಅರ್ಶಿನ ಕುಂಕುಮ ಹಾಕಿ ಪೂಜೆ ಮಾಡಿ ಅಂತೇಳಿ ಎಲ್ಲರ ಕೈಲೂ, ನಾವು ಹೋಗಿದ್ದವರು ಎಲ್ಲರ ಕೈಲೂ ಪೂಜೆ ಮಾಡಿಸ್ತಾಯಿದ್ರು. ಜಾತ್ರೆ ಯಾವಾಗ ಇದು? ಜಾತ್ರೆ 9 ವರ್ಷಕ್ಕೊಂದು ಸಲ. ಆಮೇಲೆ ಮಧ್ಯೆ ಜಡೆ ಕರ್ಕೊಂಡು ಹೋಗ್ತಾರಲ್ಲ, 2 ವರ್ಷ.
ಒಟ್ಟು ಬೇಡ ದೇವರು ಬಂಗಾರಪ್ಪ ನನ್ನ ದೇವರು ಅದು ದೇವಸ್ಥಾನ ಕಟ್ಟಾಗಿತ್ತಲ್ಲ ದೇವಸ್ಥಾನ ಕಟ್ಟಿಲ್ವ ಮಾಡ್ತಾ ಇದ್ದೀನಿ ಇದೇರ ಇದು ಇನ್ನು ಪೂಜೆ ಎಲ್ಲನೂ ಸರಾಗವಾಗಿ ಆಯಿತು. ಯಾಕೆಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಅಂದರೆ ನಾವು ಹೋಗಿದ್ದಿನ ಶುಕ್ರವಾರ ಆಗಿದ್ದರಿಂದ ಹೆಣ್ಣು ದೇವರು ದೇವಸ್ಥಾನಗಳೆಲ್ಲ ಆಲ್ಮೋಸ್ಟ್ ಅಲ್ಲೂ ಪೂಜಾರಿಗಳು ಕೂಡ ಇದ್ದರು, ದೇವಸ್ಥಾನಗಳು ಕೂಡ ಓಪನ್ ಇತ್ತು. ಸರಾಗವಾಗಿ ಆಯಿತು. ಪೂಜೆ ಕೂಡ ಆಗಿ ತೀರ್ಥ ಎಲ್ಲನೂ ಕೂಡ ಕೊಟ್ಟರು. ಇನ್ನು ಹಾಗೆ ನಮ್ಮಮ್ಮ ಹೂವು ಕೊಟ್ಟರು ಸ್ವಾಮಿಗಳು. ಅದು ಮುಡ್ಕೊಳ್ಳೋಕೆ ಇಷ್ಟ ಅಂತೇಳಿ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಆ ಕಂಬಗಳಲ್ಲೆಲ್ಲ ಕುಯ್ಯೋಕ್ಕೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಸೊ ನಾನು ಕೊಡಮ್ಮ ಅಂತೇಳಿ ದೀಪಕ್ಕೆ ಹಿಡಿದ್ಬಿಟ್ಟು ಕಟ್ ಮಾಡಿಬಿಟ್ಟು ಕೊಟ್ಟೆ. ನೋಡಿ ನಮ್ಗೆ ಇದು ಐಡಿಯಾನೇ ಬರಲಿಲ್ಲ. ನಾನು ಆ ಕಂಬ ಈ ಕಂಬ ಅಂತ ಎಲ್ಲದರಲ್ಲೂ ಟ್ರೈ ಮಾಡಿದೆ, ಕಟ್ ಮಾಡೋಕ್ಕೆ ಆಗಲಿಲ್ಲ. ಎಷ್ಟು ಬೇಗ ತಲೆ ಓಡಿಸಿದ್ಲು ಅವಳು ಅಂತೇಳಿ ಅಮ್ಮನ ಹತ್ರ ಹೇಳ್ಕೊಂಡು ನಗಾಡ್ತಾಯಿದ್ರು ಅವರು. ಇವ್ರ ಅಮ್ಮ ಅಂದರೆ ಹೆಂಗೆ ಅಕ್ಕ ತಂಗಿರು ಅಂದರೆ ಇವ್ರು ನಿಂತಿದ್ದಾರಲ್ಲ, ಇವರು ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಮಾವ ಇದ್ದಾರಲ್ಲ, ಅವ್ರಿಗೆ ತಮ್ಮ ಆಗಬೇಕು. ಸೊ ಹಂಗಾಗಿ ಇವರು ವಾರವಾರ್ಗಿತ್ತಿರೋ ಅಕ್ಕ ತಂಗಿರು. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಇನ್ನು ಹಾಗೆ ನಾಳೆಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ದೀವಿ. ಸೊ ಅದರದ್ದು ಕಂಟಿನ್ಯೂಷನ್ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.